ಹಾಯ್ ನಮಸ್ತೆ ಎಲ್ಲರಿಗೂ. ನಾನು ರುಕ್ಮಿಣಿ. ಇವತ್ತೊಂದು ಹೆಲ್ದಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ. ಅದೇನಪ್ಪ ಅಂತ ಹೇಳಿದ್ರೆ ರಾಗಿ ಇಡ್ಲಿ. ತುಂಬಾನೇ ಆರೋಗ್ಯಕ್ಕೆ ಒಳ್ಳೇದು. ಬರೀ ಮುದ್ದೆ ತಿಂದು ಬೇಜಾರಾಗಿದ್ರೆ ಮುದ್ದೆ ಯಾರಪ್ಪ ತಿಂತಾರೆ ಅನ್ನೋರಿದ್ರೆ ಈ ರೀತಿ ಇಡ್ಲಿ ಕೂಡ ಮಾಡ್ಕೊಂಡು ತಿನ್ಬೋದು. ಇಡ್ಲಿ, ದೋಸೆ ಏನ್ ಬೇಕಾದ್ರೂ ಮಾಡ್ಕೊಂಡು ತಿನ್ಬೋದು. ನಾನು ಇವತ್ತು ಇಡ್ಲಿ ಹೇಗ್ ಮಾಡೋದು ರಾಗಿ ಹಿಟ್ಟಲ್ಲಿ ಅಂತ ತೋರಿಸ್ಕೊಡ್ತಾ ಇದೀನಿ. ತುಂಬಾನೇ ಹೆಲ್ದಿ ಆದಂತ ರೆಸಿಪಿ ಇದು. ಆರೋಗ್ಯಕ್ಕೂ ತುಂಬಾನೇ ಒಳ್ಳೇದು. ಎಲ್ಲರೂ ಕೂಡ ದೊಡ್ಡವರಿಂದ ಸಣ್ಣವರವರೆಗೂ ಇಷ್ಟಪಟ್ಟು ಕೂಡ ತಿನ್ಬೋದು. ಬನ್ನಿ ಹೇಗ್ ಮಾಡೋದು ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ ರಾಗಿ ಇಡ್ಲಿ ಮಾಡೋಕ್ಕೋಸ್ಕರ ಮೊದಲಿಗೆ ಒಂದು ಬೌಲಿಗೆ ಉದ್ದಿನ ಬೇಳೆ ಹಾಕೊಳ್ತಾ ಇದೀನಿ. ನೋಡಿ, ಈ ಬೌಲಲ್ಲಿ ಒಂದು ಅರ್ಧ ಬೌಲ್ ಆಗೋಷ್ಟು ನಾನು ಉದ್ದಿನ ಬೇಳೆ ತಗೊಂಡಿದ್ದೀನಿ. ಇಲ್ಲಿ ಉದ್ದಿನ ಬೇಳೆ ಕಾಳಿದ್ರು ತಗೊಳ್ಳಿ, ಪರವಾಗಿಲ್ಲ. ಮನೇಲಿ ಯಾವ್ದು ಅವೈಲೇಬಲ್ ಇರುತ್ತೆ ಅದನ್ನೇ ತಗೊಳ್ಳಿ, ಪರವಾಗಿಲ್ಲ, ಚೆನ್ನಾಗಿರುತ್ತೆ. ಆಮೇಲೆ ಒಂದ್ 2 ಸ್ಪೂನ್ ಆಗೋಷ್ಟು ನಾನಿಲ್ಲಿ ಕಡಲೆಬೇಳೆ, ಒಂದ್ ಅರ್ಧ ಸ್ಪೂನ್ ಆಗೋಷ್ಟು ಮೆಂತೆ ಕೂಡ ಸೇರಿಸ್ಕೊಳ್ತಾ ಇದೀನಿ. ಇದಿಷ್ಟುನು ನೀರ್ ಹಾಕೊಂಡು ಒಂದ್ 7-8 ಬಾರಿ ಚೆನ್ನಾಗಿ ತೊಳ್ಕೊಬೇಕು. ಉದ್ದಿನ ಬೇಳೆಲಿ ಪೌಡರ್ ಎಲ್ಲ ಇರುತ್ತಲ್ಲ, ಹಾಗಾಗಿ ಒಂದ್ 7-8 ಬಾರಿ ನೀರ್ ಹಾಕೊಂಡು ಚೆನ್ನಾಗಿ ತೊಳೆದು ತಗೊಂಡಿದೀನಿ. ನೋಡಿ, ಇವಾಗ ಇದು ನೆನೆಯುವಷ್ಟು ಒಂದ್ 3/4 ಭಾಗದಷ್ಟು ನೀರ್ ಸೇರಿಸ್ಕೊಂಡು ಒಂದ್ 5 ಅವರ್ ಇದನ್ನ ನೆನ್ಸ್ಕೊಳ್ತೀನಿ ಚೆನ್ನಾಗಿ. ಉದ್ದಿನ ಬೇಳೆ ತುಂಬಾ ಸಾಫ್ಟ್ ಆಗಿ ಬರ್ಬೇಕು, ಹಾಗಾಗಿ ಒಂದ್ 5 ಅವರ್ ಇದನ್ನ ನೆನೆಯಕ್ಕೆ ಇಟ್ಬಿಡೋಣ. ಒಂದ್ 5 ಅವರ್ ಆದ್ಮೇಲೆ ನಾನಿಲ್ಲಿ ನೋಡಿ ಸ್ಟವ್ ಮೇಲೆ ಒಂದ್ ಬಾಣ್ಲಿ ಇಟ್ಕೊಂಡು ನಾನಿಲ್ಲಿ ಇಡ್ಲಿ ರವೆ ತಗೊಂಡಿದೀನಿ. 1 ಕಪ್ ಆಗೋಷ್ಟು ಫುಲ್ ತಗೊಂಡಿದೀನಿ. ಇದನ್ನ ಒಂದ್ 2 ನಿಮಿಷ ಲೈಟ್ ಆಗಿ ಫ್ರೈ ಮಾಡ್ಕೋಬೇಕು, ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು. ಹೀಗೆ ಫ್ರೈ ಮಾಡ್ಕೊಳ್ಳೋದ್ರಿಂದ ಇಡ್ಲಿ ಸ್ವಲ್ಪ ಉದ್ರುದ್ರಾಗಿ ಚೆನ್ನಾಗಿ ಬರುತ್ತೆ, ಅಂಟೋದಿಲ್ಲ ಕೈಗೆಲ್ಲ. ಹಾಗಾಗಿ ಒಂದ್ 2 ನಿಮಿಷ ನಾನು ಇದನ್ನ ಮೀಡಿಯಂ ಫ್ಲೇಮ್ ಅಲ್ಲಿ ಫ್ರೈ ಮಾಡಿ ತಗೊಂಡಿದೀನಿ. ಅಷ್ಟು 2 ನಿಮಿಷ ಫ್ರೈ ಮಾಡಿದ್ರೆ ಸಾಕು. ಇವಾಗ ಇದನ್ನ ಒಂದು ಸ್ಟೀಲ್ ಪಾತ್ರೆಗೆ ಸೇರಿಸ್ಕೊಳ್ತಾ ಇದೀನಿ. ಸ್ವಲ್ಪ ಇದನ್ನ ತಣ್ಣಗಾಕ್ ಬಿಟ್ಬಿಡೋಣ. ಇದನ್ನ ಸೇರಿಸ್ಕೊಂಡು ಬಿಸಿ ಬಿಸಿ ಇರುತ್ತೆ, ಬಿಸಿ ಬಿಸಿ ಇರ್ಬೇಕಾದ್ರೆ ಯೂಸ್ ಮಾಡಕ್ ಹೋಗ್ಬಾರ್ದು. ಸ್ವಲ್ಪ ತಣ್ಣಗಾಕ್ ಬಿಟ್ಟು ನಾನು ಇವಾಗ ಉದ್ದಿನ ಬೇಳೆ ನೆನೆಸಿದ್ನಲ್ಲ, ಒಂದ್ 5 ಅವರ್ ಆಗಿತ್ತು. ನೋಡಿ, ಇವಾಗ ಅದನ್ನ ಸೈಡ್ಗೆ ಇಟ್ಟು ಉದ್ದಿನ ಬೇಳೆ ತೋರಿಸ್ತಾ ಇದೀನಿ. ಒಂದ್ 5 ಅವರ್ ಆಗಿತ್ತು. ಇದನ್ನ ನೋಡಿ, ಚೆನ್ನಾಗಿ ನೆಂದಿದೆ ಕೂಡ. ಕಡಲೆಬೇಳೆ, ಮೆಂತೆ, ಉದ್ದಿನ ಬೇಳೆ ಎಲ್ಲ ಚೆನ್ನಾಗಿ ನೆಂದಿದೆ. ಇದನ್ನ ಇನ್ನೂ ಒಂದ್ 2 ಸಲ ಚೆನ್ನಾಗಿ ತೊಳ್ಕೊಳ್ತೀನಿ. ತೊಳ್ಕೊಂಡು ನೀರೆಲ್ಲ ಶೋಧಿಸ್ಕೊಂಡು ತಗೊಳ್ತೀನಿ. ಇದನ್ನ ಇವಾಗ ಒಂದು ಮಿಕ್ಸಿ ಜಾರಿಗೆ ಹಾಕೊಂಡು ನಾನಿಲ್ಲಿ ಸಣ್ಣಕ್ಕೆ ರುಬ್ಕೋಬೇಕು. ನಾನು ಇನ್ನೊಂದು ವಿಷಯ ಹೇಳ್ತಾ ಇದ್ದೀನಿ, ನಾನಿಲ್ಲಿ ಅನ್ನ ಆಗ್ಲಿ ಇಲ್ಲ ಅವಲಕ್ಕಿ ಆಗ್ಲಿ ಏನು ಯೂಸ್ ಮಾಡ್ತಾ ಇಲ್ಲ, ಬರೀ ಉದ್ದಿನ ಬೇಳೆ ಅಷ್ಟೇ ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ಸ್ವಲ್ಪ ನೀರು ಕೂಡ ಸೇರಿಸ್ಕೊಂಡು ಇದಕ್ಕೆ ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೋಬೇಕು. ಅದು ಕೈಲಿ ಮುಟ್ಟಿದ್ರೆ ಸ್ವಲ್ಪನೂ ಅಂಟಬಾರ್ದು, ಆ ರೀತಿ ರುಬ್ಕೋಬೇಕು. ತುಂಬಾ ಅಂದ್ರೆ ತುಂಬಾ ಸಣ್ಣ ರುಬ್ಕೋಬೇಕಾಗತ್ತೆ. ನಾನಿಲ್ಲಿ ನೋಡಿ ಸ್ಪೂನಲ್ಲಿ ತೆಗೆದು ತೋರಿಸ್ತಾ ಇದ್ದೀನಿ ಎಷ್ಟು ಸಣ್ಣ ರುಬ್ಬಿದ್ದೀನಿ ಅಂತ ಹೇಳಿ. ನೋಡಿ, ಇಷ್ಟು ಸಣ್ಣಕ್ಕೆ ರುಬ್ಕೋಬೇಕು, ಆಗ್ಲೇ ಅದು ಇಡ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ, ಇದನ್ನು ಕೂಡ ನಾವು ರವೆ ಹುರಿದು ಹಾಕೊಂಡಿದ್ವಲ್ಲ ಪಾತ್ರೆ, ಅದೇ ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಕೂಡ ಸೇರಿಸ್ಕೊಂಡು ಅದೇ ಮಿಕ್ಸಿ ಜಾರಿಗೆ ನಾನು ಇವಾಗ 1 ಕಪ್ ಆಗೋಷ್ಟು ನಾನಿಲ್ಲಿ ನೋಡಿ ರಾಗಿ ಹಿಟ್ಟು ತಗೊಳ್ತಾ ಇದ್ದೀನಿ. ಸ್ವಲ್ಪ ಕಪ್ಪಿಂದ ಮೇಲೆ ಒಂದು ಫುಲ್ ಆಗೋಷ್ಟು ತಗೊಂಡಿದ್ದೀನಿ. ಇದನ್ನು ಕೂಡ ನೀರು ಸೇರಿಸ್ಕೊಂಡು ಜಸ್ಟ್ ಒಂದ್ 2 ನಿಮಿಷ ಇದನ್ನ ಮಿಕ್ಸಿ ಮಾಡ್ಕೊಳ್ಳೋಣ. ಯಾಕಂದ್ರೆ ಹಿಟ್ಟಾಗಿರೋದ್ರಿಂದ ಜಾಸ್ತಿ ರುಬ್ಬೋ ಅವಶ್ಯಕತೆ ಇಲ್ಲ. ನೋಡಿ, ಇದನ್ನು ಕೂಡ ರುಬ್ಬಿ ತಗೊಂಡಿದ್ದೀನಿ. ಇದನ್ನು ಕೂಡ ಇವಾಗ ಅದೇ ಪಾತ್ರೆಗೆ ಸೇರಿಸ್ಕೊಳ್ಳೋಣ. ನಾವು ಉದ್ದಿನ ಬೇಳೆ ಮತ್ತೆ ರವೆ ಹಾಕಿದ್ವಲ್ಲ, ಅದೇ ಪಾತ್ರೆಗೆ ಇದನ್ನು ಕೂಡ ಸೇರಿಸ್ಕೊಂಡು ಸ್ವಲ್ಪ ಜಾರ್ ತೊಳೆದು ನೀರು ಕೂಡ ಇದ್ರ ಜೊತೆ ಸೇರಿಸ್ಕೊಳ್ತೀನಿ. ನೀರು ಜಾಸ್ತಿ ಹಾಕಕ್ ಹೋಗ್ಬಾರ್ದು, ಹಿಟ್ಟು ಸ್ವಲ್ಪ ಗಟ್ಟಿನೇ ಇರಬೇಕಾಗತ್ತೆ ನಾವು ಇಡ್ಲಿ ಮಾಡ್ತಿರೋದ್ರಿಂದ. ಸ್ವಲ್ಪ ಜಾರ್ ತೊಳೆದು ಸ್ವಲ್ಪ ನೀರು ಕೂಡ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ಳೋಣ. ನಾನಿಲ್ಲಿ ಕಲ್ಲುಪ್ಪು ಯೂಸ್ ಮಾಡ್ತಾ ಇಲ್ಲ, ಪುಡಿ ಉಪ್ಪು ಯೂಸ್ ಮಾಡ್ತಾ ಇದ್ದೀನಿ ಹಿಟ್ಟಾಗಿರೋದ್ರಿಂದ. ಇಷ್ಟನ್ನು ಹಾಕ್ಕೊಂಡು ನೋಡಿ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದಕ್ಕೊಂದು ಹೊಂದ್ಕೋಬೇಕು. ರವೆ ಕೂಡ ಹಾಗೆ ಇರೋದ್ರಿಂದ ರವೆಯಲ್ಲಿರೋ ಗಂಟೆಲ್ಲ ಒಡ್ಕೋಬೇಕು, ಮತ್ತೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಅಲ್ಲಿವರೆಗೂ ಒಂದ್ 2ರಿಂದ 3 ನಿಮಿಷ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಇಷ್ಟು ಮಿಕ್ಸ್ ಮಾಡ್ಕೊಂಡ್ರೆ ಸಾಕು. ನೋಡಿ, ಹಿಟ್ಟು ಕೂಡ ಎಷ್ಟು ದಪ್ಪ ಇದೆ, ಈ ರೀತಿ ತಿಕ್ಕಾಗಿರ್ಬೇಕು. ಈ ರೀತಿ ಇದ್ರೇನೆ ಇಡ್ಲಿ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಇಷ್ಟು ಇವಾಗ ಇದನ್ನ ತೆಗೆದು ಇಟ್ಬಿಡೋಣ. ಒಂದು ಓವರ್ ನೈಟ್ ಇಟ್ಟಿದ್ದೀನಿ ನಾನು. ಒಂದು 8 ಅವರ್ ಆದ್ರೂ ನೆನೆಯಬೇಕು, ಹುಳಿ ಬರಬೇಕು ಇದು. ಹಾಗಾಗಿ ಒಂದು ಪ್ಲೇಟ್ ಮುಚ್ಚಿ ಒಂದು 8 ಅವರ್ ಇದನ್ನ ನೆನೆಯಕ್ಕೆ ಬಿಟ್ಬಿಡೋಣ. ನೋಡಿ, ನೆನೆಯಕ್ಕೆ ಬಿಟ್ಟಿದ್ದೆ. ಇವಾಗ ತೆಗೆದು ತೋರಿಸ್ತೀನಿ. ಒಂದು 8 ಅವರ್ ಆಗಿತ್ತು. ನೋಡಿ, ಹಿಟ್ಟು ಕೂಡ ಹುಳಿ ಬಂದಿದೆ. ನೋಡಿ, ಹತ್ರದಿಂದ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಹುಳಿ ಬಂದಿದೆ, ಉಬ್ಬಿ ಕೂಡ ಬಂದಿದೆ. ಇದು ಸ್ವಲ್ಪ ಮಳೆ ಆಗಿರೋದ್ರಿಂದ ಜಾಸ್ತಿ ಉಬ್ಬಿಲ್ಲ. ನೋಡಿ, ಹತ್ರದಿಂದ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಅಳ್ಕೊಂಡಿದೆ. ಹಿಟ್ಟು ಕೂಡ ಹುಳಿ ಬಂದಿದೆ, ಒಂದು ಒಳ್ಳೆ ಘಮ ಕೂಡ ಬರ್ತಾ ಇದೆ ಹಿಟ್ಟಲ್ಲಿ. ನೋಡಿ, ಈ ರೀತಿ ಹಿಟ್ಟು ಬರಬೇಕು ಉಬ್ಬಿ, ಆಗ್ಲೇ ಇಡ್ಲಿ ಕೂಡ ತುಂಬಾನೇ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ಇನ್ನೊಂದ್ಸಲ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದರಲ್ಲಿರೋ ಗಂಟೆಲ್ಲ
ಹೋಗಬೇಕು. ನೊರೆ ಎಲ್ಲ ಬಂದಿರ್ತದೆ ಎಲ್ಲ ಹೋಗಬೇಕು. ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ತಗೊಂಡಿದ್ದೀನಿ. ಇವಾಗ ಒಂದು ಇಡ್ಲಿ ಪ್ಲೇಟಿಗೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ನೀಟಾಗಿ ಸ್ವಲ್ಪ ಸ್ವಲ್ಪನೇ ಇಡ್ಲಿ ಹಿಟ್ಟನ್ನ ಇದಕ್ಕೆ ಬಿಟ್ಕೊಳ್ಳೋಣ. ತುಂಬಾ ಫುಲ್ ಎಲ್ಲ ಬಿಡಕ್ ಹೋಗ್ಬಾರ್ದು. ಇದು ಉಬ್ಬಿದ್ಮೇಲೆ ಆಚೆ ಎಲ್ಲ ಬಂದ್ಬಿಡುತ್ತೆ ಮತ್ತೆ ಶೇಪ್ ಚೆನ್ನಾಗಿ ಕಾಣಿಸೋದಿಲ್ಲ. ಹಾಗಾಗಿ ನೋಡಿ ಮುಕ್ಕಾಲ್ ಭಾಗದಷ್ಟು ಅಷ್ಟೇ ನಾನು ಹಿಟ್ಟನ್ನ ಸೇರಿಸ್ಕೊಳ್ತೀನಿ ಇಲ್ಲಿ. ಇದೇ ರೀತಿ ಎಲ್ಲ ಪ್ಲೇಟ್ಗಳಿಗೂ ನಾನು ಸೇರಿಸ್ಕೊಂಡು ತಗೊಳ್ತೀನಿ. ನೋಡಿ ಈ ರೀತಿ ಮಾಡೋದ್ರಿಂದ ತುಂಬಾನೇ ಚೆನ್ನಾಗಿರುತ್ತೆ. ಆರೋಗ್ಯಕ್ಕೂ ತುಂಬಾನೇ ಒಳ್ಳೇದು. ರಾಗಿ ಮುದ್ದೆ ತಿನ್ನಲ್ಲ ಅನ್ನೋರು ಈ ರೀತಿ ಮಾಡ್ಕೊಂಡು ತಿನ್ಬೋದು. ತುಂಬಾನೇ ಹೆಲ್ದಿ ಬ್ರೇಕ್ಫಾಸ್ಟ್ ಅಂತ ಕೂಡ ಹೇಳ್ಬೋದು. ನೋಡಿ ಇದೇ ರೀತಿ ಎಲ್ಲ ಪ್ಲೇಟ್ಗಳಿಗೂ ನಾನು ಹಾಕೊಂಡು ತಗೊಳ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಕೂಡ, ಸೂಪರ್ ಆಗಿ ಬರುತ್ತೆ. ನೀವು ಒಂದ್ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ. ಇವಾಗ ನೋಡಿ ಇಡ್ಲಿ ಪಾತ್ರೆ ಕೂಡ ನಾನು ಸ್ಟವ್ ಮೇಲೆ ನೀರು ಕಾಯಕ್ಕೆ ಇಟ್ಕೊಂಡಿದ್ದೆ, ತೆಗೆದು ತೋರಿಸ್ತಾ ಇದ್ದೀನಿ. ನೀರು ಕೂಡ ಕಾದಿದೆ ಇಡ್ಲಿ ಪಾತ್ರೆಯಲ್ಲಿ. ಇವಾಗ ಒಂದೊಂದೇ ಪ್ಲೇಟ್ಗಳನ್ನ ಅದಕ್ಕೆ ಸೇರಿಸ್ಕೊಳ್ಳೋಣ. ನೋಡಿ ಸೇರಿಸ್ಕೊಂಡು ನಾವಿಲ್ಲಿ ಮೀಡಿಯಂ ಫ್ಲೇಮಲ್ಲಿ ಜಸ್ಟ್ ಒಂದು 12 ನಿಮಿಷ ಅಷ್ಟೇ ಬೇಯಿಸ್ಕೋಬೇಕು. ಜಾಸ್ತಿ ಎಲ್ಲ ಬೇಯಿಸ್ಬಿಟ್ರೆ ಇಡ್ಲಿ ರಫ್ ಆಗಿಬಿಡುತ್ತೆ, ಆಮೇಲೆ ಚೆನ್ನಾಗಿ ಆಗೋದಿಲ್ಲ. ಹಾಗಾಗಿ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಜಸ್ಟ್ 10ರಿಂದ 12 ನಿಮಿಷ ಅಷ್ಟೇ ಬೇಯಿಸ್ಕೋಬೇಕು. ಜಾಸ್ತಿ ಬೇಯಲಿ ಅಂತ ಬಿಟ್ಬಿಟ್ರೆ ಅದು ರಫ್ ಆಗಿಬಿಡುತ್ತೆ, ಇಡ್ಲಿ ಕೂಡ ಚೆನ್ನಾಗಿ ಬರಲ್ಲ. ಅಲ್ಲಿವರೆಗೂ ಇಲ್ಲಿ ಒಂದು ಶೇಂಗಾ ಚಟ್ನಿ ಮಾಡ್ಕೊಳ್ಳೋಣ ಅಂತೇಳಿ ಇಡ್ಲಿಗೆ. ಅದಕ್ಕೋಸ್ಕರ ಒಂದು ಅರ್ಧ ಕಪ್ ಆಗೋಷ್ಟು ತೆಂಗಿನಕಾಯಿ ನಾನು ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಆಮೇಲೆ ಒಂದು ಅರ್ಧ ಕಪ್ ಆಗೋಷ್ಟು ಶೇಂಗಾ ಬೀಜನ ಹುರಿದು ಸಿಪ್ಪೆ ತೆಗೆದು ಸೇರಿಸ್ಕೊಳ್ತಾ ಇದ್ದೀನಿ. ಜೊತೆಗೆ ಒಂದು 4 ಎಸ್ಳು ಬೆಳ್ಳುಳ್ಳಿ, ಆಮೇಲೆ ಒಂದು ಕರಿಬೇವು ಹಾಕ್ಕೊಳ್ತಿದ್ದೀನಿ, ಫ್ಲೇವರ್ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕಾಗಿ. ಆಮೇಲೆ ಇದಕ್ಕೆ ಸ್ವಲ್ಪ ಶುಂಠಿ ಸೇರಿಸ್ಕೊಳ್ಳೋಣ. ಆಮೇಲೆ ಒಂದು 5 ಹಸಿರು ಮೆಣಸಿನ್ಕಾಯಿ ನಾನು ಈ ಥರ ಸುಟ್ಟು ತಗೊಂಡಿದ್ದೀನಿ ಸ್ಟವಲ್ಲಿ. ಸುಟ್ಟಿ ಹಾಕೊಳ್ಳೋದ್ರಿಂದ ಚೆನ್ನಾಗಿ ಬರುತ್ತೆ ಚಟ್ನಿ ಕೂಡ. ಆಮೇಲೆ ಸ್ವಲ್ಪ ಹುಣಸೆ ಹಣ್ಣು, ಆಮೇಲೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ತಗೊಳ್ತೀನಿ. ಆದಷ್ಟು ನಾಟಿ ಕೊತ್ತಂಬರಿ ಸೊಪ್ಪನ್ನೇ ಯೂಸ್ ಮಾಡಿ, ತುಂಬಾನೇ ಚೆನ್ನಾಗಿರುತ್ತೆ. ಆಮೇಲೆ ಇದಕ್ಕೆ ಸ್ವಲ್ಪ ಕಲ್ಲುಪ್ಪು ಸೇರಿಸ್ಕೊಳ್ತಿದ್ದೀನಿ ರುಚಿಗೆ ತಕ್ಕಷ್ಟು. ಆಮೇಲೆ ನೀರು ಕೂಡ ಸೇರಿಸ್ಕೊಂಡು ಇದನ್ನ ಚೆನ್ನಾಗಿ ಒಂದ್ಸಲ ಮಿಕ್ಸಿ ಮಾಡ್ಕೊಂಡು ಬರೋಣ. ಚೆನ್ನಾಗಿ ರುಬ್ಕೊಂಡಿದ್ದೀನಿ ನೋಡಿ. ಇವಾಗ ಇದನ್ನ ತೆಗೆದು ಒಂದು ಬೌಲಿಗೆ ಹಾಕ್ಕೊಳ್ತೀನಿ. ಬೌಲಿಗೆ ಹಾಕ್ಕೊಂಡು ಸ್ವಲ್ಪ ಗಟ್ಟಿ ಇದೆ, ಇನ್ನೊಂದು ಸ್ವಲ್ಪ ನೀರು ಕೂಡ ಜಾರ್ ತೊಳೆದು ಹಾಕ್ಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಶೇಂಗಾ ಚಟ್ನಿ ಅಂತೂ ಇಡ್ಲಿಗೆ ಸೂಪರ್ ಆಗಿರುತ್ತೆ. ನೀವು ಒಂದ್ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ, ಸಖತ್ತಾಗಿ ಬರುತ್ತೆ. ಟೇಸ್ಟ್ ಅಂತೂ ತುಂಬಾನೇ ಡಿಫ್ರೆಂಟ್ ಆಗಿ ಬರುತ್ತೆ, ಅಷ್ಟು ಚೆನ್ನಾಗಿ ಕೂಡ ಬರುತ್ತೆ ಇದು. ನೋಡಿ ನೀರು ಚಟ್ನಿ ತರ ಮಾಡಿದೀನಿ. ಇದಕ್ಕೊಂದು ಒಗ್ಗರಣೆ ಕೂಡ ಹಾಕೊಳ್ತಾ ಇದೀನಿ. ಒಗ್ಗರಣೆ ಮಾಡಕ್ಕೆ ಸ್ವಲ್ಪ ಎಣ್ಣೆ ಕಾಯಿಸ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ, ಆಮೇಲೆ ಕರಿಬೇವು ಮತ್ತೆ ಸ್ವಲ್ಪ ಉದ್ದಿನ ಬೇಳೆ, ಸ್ವಲ್ಪ ಹಿಂಗ್ ಹಾಕಿ ನಾನು ಒಗ್ಗರಣೆ ಮಾಡ್ಕೊಂಡು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಒಣ ಮೆಣಸಿನ್ಕಾಯಿ ಇದ್ರೆ ಅದು ಕೂಡ ಸೇರಿಸ್ಕೊಳ್ಳಿ, ಇರಲಿಲ್ಲ ಹಾಗಾಗಿ ನಾನು ಸ್ಕಿಪ್ ಮಾಡಿದ್ದೀನಿ ಅಷ್ಟೇ. ಇದನ್ನ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಸೂಪರ್ ಆಗಿರೋಂಥ ಶೇಂಗಾ ಚಟ್ನಿ ಕೂಡ ರೆಡಿ ಆಯ್ತು ನೋಡಿ. ತುಂಬಾನೇ ಚೆನ್ನಾಗಿರುತ್ತೆ ಇಡ್ಲಿ ಜೊತೆಗೆ, ಒಂದ್ಸಲ ಮಾಡಿ ನೋಡಿ. ಇದು ಕೂಡ ಆಯ್ತು. ಇವಾಗ ಒಂದು 12 ನಿಮಿಷ ಆಗಿತ್ತು. ಇಡ್ಲಿ ಕೂಡ ಬೆಂದಿದೆ ನೋಡಿ, ತೆಗೆದು ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ, ಎಷ್ಟು ಚೆನ್ನಾಗಿ ಉಬ್ಬಿ ಕೂಡ ಬಂದಿದೆ ಇಡ್ಲಿ. ನಾವು ಕೈಯಲ್ಲಿ ಮುಟ್ ನೋಡಿದ್ರೆ ಕೈಗೆ ಅಂಟಬಾರ್ದು, ಅದು ಆ ರೀತಿ ಇರಬೇಕು. ಆಗ ಇಡ್ಲಿ ಬೆಂದಿದೆ ಅಂತೇಳಿ. ನಾವು ಹೊಡೆದ್ರೆ ಟಪ್ ಅಂತ ಸೌಂಡ್ ಬರಬೇಕು, ಆಗ ಇಡ್ಲಿ ಕೂಡ ಚೆನ್ನಾಗಿ ಬೆಂದಿರುತ್ತೆ. ಯಾವುದೇ ಕಾರಣಕ್ಕೂ ಜಾಸ್ತಿ ಟೈಮ್ ಎಲ್ಲ ಬೇಯಿಸಕ್ಕೆ ಹೋಗ್ಬಿಡಿ, ರಫ್ ಆಗಿಬಿಡುತ್ತೆ ಇಡ್ಲಿ. ಇವಾಗ ಒಂದು 5 ನಿಮಿಷ ಆಗಿತ್ತು, ತಣ್ಣಗಾಗಿದೆ ನೋಡಿ, ತೆಗೆದು ತೋರಿಸ್ತಾ ಇದ್ದೀನಿ. ಇವಾಗ ಆರಾಮಾಗಿ ತಕ್ಕೋಬಹುದು. ಒಂದು ಸ್ಪೂನ್ ಸಹಾಯದಿಂದ ಎಲ್ಲ ತಕ್ಕೊಳ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಕೂಡ ನೋಡಿ, ಒಂದು ಚೂರು ಎಲ್ಲೂ ಅಂಟ್ತಾ ಇಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ನಾನು ಇಲ್ಲಿ ಅನ್ನ ಆಗಲಿ ಅವಲಕ್ಕಿ ಆಗಲಿ ಏನು ಯೂಸ್ ಮಾಡಿಲ್ಲ, ಬರೀ ಉದ್ದಿನ ಬೇಳೆ, ರವೆ ಮತ್ತು ರಾಗಿ ಹಿಟ್ಟು ಅಷ್ಟನ್ನೇ ಯೂಸ್ ಮಾಡಿದ್ದೀನಿ. ತುಂಬಾನೇ ಚೆನ್ನಾಗಿರುತ್ತೆ. ಹೆಲ್ದಿ ಬ್ರೇಕ್ಫಾಸ್ಟ್ ಅಂತಾನೆ ಹೇಳ್ಬೋದು. ಆರೋಗ್ಯಕ್ಕಂತೂ ತುಂಬಾನೇ ಒಳ್ಳೆಯದು. ಶುಗರ್ ಇರೋರೆಲ್ಲ ಈ ರೀತಿ ಮಾಡ್ಕೊಂಡು ತಿನ್ಬೋದು. ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಇಷ್ಟೇ, ಇದು ರಾಗಿ ಇಡ್ಲಿ ರೆಸಿಪಿ. ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆದರೆ ನೀವು ಒಂದ್ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಾಮೆಂಟ್ ಮೂಲಕ ತಿಳಿಸಿ. ಹೀಗೆ ಇನ್ನಷ್ಟು ಈಸಿ ರೆಸಿಪಿಗಳಿಗಾಗಿ ದಯವಿಟ್ಟು ಆಡಿ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಮೂಲಕ ತಿಳಿಸೋದು ಮಾತ್ರ ಮರಿಬೇಡಿ. ಹೀಗೆ ನೋಡ್ತಾ ಇರಿ. ಹೀಗೆ ಇನ್ನಷ್ಟು ಈಸಿ ಹಾಗೂ ಸಿಂಪಲ್ ರೆಸಿಪಿಗಳೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್. ತುಂಬ ಸಾಫ್ಟಾಗಿ ಬರುತ್ತೆ. ಟ್ರೈ ಮಾಡಿ ನೀವು ಒಂದ್ಸಲ.